ಲೋಡ್ ಗಾಡಿ ಬಂದು ಅದರ ಮೇಲೆ ಹಾಕ್ತಾ ಇದೀವಿ. ನೋಡೋಣ ಏನಾಗುತ್ತೆ ಅಂತ. ಓಕೆ, 15 ಟನ್ ಇದೆ ಇದರಲ್ಲಿ. 15 ಟನ್ ವೈಟಿಂಗ್ ಅಲ್ಲಿ ಗಾಡಿ ಅದರ ಮೇಲೆ ಹತ್ತಿ ಬ್ರಿಕ್ಸಿಗೆ ಏನು ಆಗಿಲ್ಲ ನೋಡ್ಕೊಳ್ಳಿ ಇಲ್ಲಿ. ಸೊ ಈ ಕಲ್ಲು ತೆಗಿತಾ ಇದೀವಿ, ನೋಡೋಣ ಹೊಡೆದಿದೆಯಾ ಏನಾಗಿದೆ ಅಂತ. ಸೊ ಏನಾಗಿಲ್ಲ. ಸೊ ಇಷ್ಟೊಂದು ಗುಣಮಟ್ಟ ಇರುವಂತಹ ಕಲ್ಲು. ಸೊ ಸೂಪರ್ ಆಗಿದೆ. ಹಾಯ್ ಕೊಡಗು, ಎಲ್ರಿಗೂ ನಮಸ್ಕಾರ. ನಾನು ಜುಬೇರ್ MS ಪ್ರಾಪರ್ಟೀಸ್ ಇಂದ. ಸೊ ಇವತ್ತು ನಾವು ಏನಪ್ಪಾ ಅಂದ್ರೆ ಒಂದು ಉತ್ತಮ ಗುಣಮಟ್ಟದ ಒಂದು ಬ್ರಿಕ್ಸ್ ಅನ್ನು ನಿಮ್ಗೆ ಪರಿಚಯ ಮಾಡಕ್ಕೆ ಬಂದಿದ್ವಿ. ನಾಪೋಕ್ಲಿನ ಕಾರಕಾಡಿ ಎಂಬ ಜಾಗದಲ್ಲಿ HP ಗ್ಯಾಸ್ ಗೌಡನ್ ಆಪೋಸಿಟ್ ನಲ್ಲಾಗಿ ಅಲ್ಲಮಿ ಬ್ರಿಕ್ಸ್ ಅಂತ ಹೇಳಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಸೊ ನಾವು ಇಬ್ರು ಕೊಲಾಬ್ ಮಾಡಿದ್ದೀವಿ. ನಿಮಗೆ ಏನ್ ಬೇಕಾದ್ರೂ ಇಲ್ಲಿ ತಗೊಳ್ಬಹುದು. ಎಲ್ಲ ಐಟಮ್ಸ್ ನಿಮ್ಮ ಮನೆಗೆ ತಲುಪಿಸ್ತಾರೆ. ಸೊ ಅಷ್ಟೊಂದು ಗ್ಯಾರಂಟಿಯಲ್ಲಿ ಗುಣಮಟ್ಟದ ಐಟಮ್ಸ್ ಅನ್ನು ನಿಮ್ಮ ಮನೆಗೆ ತಲುಪಿಸ್ತಾ ಇದೀವಿ. ಸೊ ಈ ಬ್ರಿಕ್ಸ್ ಡೀಟೇಲ್ಸ್ ಕೂಡ ನಾವು ಇದರಲ್ಲಿ ಕೊಡ್ತಾ ಇದೀವಿ. ಅರ್ಧ ಚೀಲ ಸಿಮೆಂಟ್ ಒಂದು ಮಿಕ್ಸಿಗೆ ಇದರಲ್ಲಿ 17 ಕಲ್ಲು ಬರುತ್ತೆ. ಒಂದು ಮಿಕ್ಸ್ ಅಲ್ಲಿ 17 ಕಲ್ಲಿಗೆ ಅರ್ಧ ಮೂಟೆ ಅರ್ಧ ಚೀಲ ಸಿಮೆಂಟ್. 34-32 ಕಲ್ಲು ಬರುತ್ತೆ ಒಂದು ಚೀಲ ಸಿಮೆಂಟ್ ಅಲ್ಲಿ. ಈಗ ಅದರದ್ದು ಡೀಟೇಲ್ಸ್ ಹೇಳ್ಬಿಡಿ. ಈ ಕನ್ವೇಯರ್ಗೆ ಬಂದಾಗ ನೋಡಿ, ಇದು ಮಣ್ಣು ರೆಡ್ ಆಗಿದೆ. ಮಣ್ಣು ರೆಡ್ ಆಗಿದ್ರಲ್ಲಿ ಎಲ್ಲ ತಿರುಗುವಾಗ ಮಿಕ್ಸ್ ಆಗುವಾಗ ಅದರದ್ದು ಕಾಡು ಮಣ್ಣು ತರ ಸಿಮೆಂಟ್ ಮಿಕ್ಸ್ ಆದ್ಮೇಲೆ ಬ್ಲಾಕ್ ಆಗುತ್ತೆ ನೋಡಿ ಮಣ್ಣು. ನೀರಾಗ್ತದೆ ನೋಡಿ. ಇವಾಗ ಮಿಕ್ಸ್ ಆದ್ಮೇಲೆ ಎಲ್ಲ ಮಣ್ಣು ಮತ್ತು ಸಿಮೆಂಟ್ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆದ್ಮೇಲೆ ಕಲರೇ ಚೇಂಜ್ ಆಯ್ತು. ಇವಾಗ ನಾವು ಇದಕ್ಕೆ ನೀರ್ ಹಾಕ್ತೀವಿ ನೋಡಿ. ನೀರ್ ಹಾಕ್ಬಿಟ್ಟು ಎಷ್ಟು ಬೇಕು, ಎಷ್ಟು ಮಟ್ಟಕ್ಕೆ ಇದಕ್ಕೆ ನೀರು ಬೇಕು ಅಷ್ಟು ಮಾತ್ರ ಹಾಕ್ತಿವಿ. ಅದು ಕನ್ವೇರಲ್ಲಿ ಇಲ್ಲಿಂದ ಇದು ಮಿಕ್ಸ್ ಆದ್ಮೇಲೆ ಕನ್ವೇರಲ್ಲಿ ಬಟ್ಟೆಲ್ಲ ಹಂಗನಲ್ಲಿ ಮಿಷಿನ್ ಹತ್ರ ಹೋಗ್ತದೆ. ಮಿಷಿನಿಂದ ಅಲ್ಲಿಂದ ಪ್ರಾಡಕ್ಟ್ ಆಗ್ತದೆ ನೋಡಿ. ಪ್ರಾಡಕ್ಟ್ ಈಗ ರೆಡಿ ಆಗಿದೆ. ಮಣ್ಣು, ಸಿಮೆಂಟ್, ಚಿಪ್ಸ್ ಎಲ್ಲ ಮಿಕ್ಸ್ ಆಗಿ. ಸೊ ಅದರ ಡೀಟೇಲ್ಸ್ ಬಂದ್ಬಿಟ್ಟು ಅವ್ರ ಓನರ್ ಇದನ್ನು ಹೇಳ್ಕೊಡ್ತಾರೆ. 26 ಇಂಚು ಇದು ಮೋಲ್ಡಿಂಗು. ಇವಾಗ ಇದು ಕೆಳಗಡೆ ಹೋಗುತ್ತೆ ನೋಡಿ. ಫುಲ್ 26 ಇಂಚ್ ಕೆಳಗಡೆ ಹೋಗ್ತದೆ ನೋಡಿ. 26 ಇಂಚು ಇದು ಲೆಂತ್. ಅದು ಬಂದ್ಬಿಟ್ಟು ಪ್ರೆಸ್ ಆದ್ಮೇಲೆ 12 ಇಂಚಿಗೆ ತಲುಪುತ್ತೆ ಒಂದು ಅಡಿಗೆ. ಇವಾಗ ನೋಡಿ ಮಣ್ಣು ಹಾಕ್ತಾರೆ ಅವರು ಮಟ್ಟಿದ್ದಾರೆ. ಈಗ ಈ ಮಿಷಿನ್ದು ಇನ್ಸೈಡ್ ಉದ್ದ ಅಂದ್ರೆ 26 ಇಂಚ್ ಉದ್ದ ಬರುತ್ತೆ ಇದು. ಸೊ ಇದು ಈಗ ಪ್ರೆಸ್ ಮಾಡ್ಬಿಟ್ಟು ಇದನ್ನ ಎಷ್ಟು ಇಂಚಿಗೆ ತಲುಪುತ್ತೆ? ಇದು 12 ಇಂಚಿಗೆ ತಲುಪುತ್ತೆ ಈಗ ಪ್ರೆಸ್ ಮಾಡಿ. ಯಾಕಂದ್ರೆ ಇದರದ್ದು ಪ್ರೆಸ್ ಬರೋದು 36 ಟನ್ ಪ್ರೆಸ್ ಬರುತ್ತೆ. ಕೆಳಗಡೆಯಿಂದ 18, ಮೇಲ್ಗಡೆಯಿಂದ 18 ಆಗಿ 36 ಟನ್ ಪ್ರೆಸ್ಸಿಂಗ್ ಬರುತ್ತೆ ಎರಡು ಸೈಡಿಗೆ ವೇಟ್. 3-4 ಟೈಮ್ಸ್ ಪ್ರೆಸ್ ಮಾಡ್ತಾರೆ. ಸೊ ಈಗ ಕಲ್ಲು 12 ಇಂಚಿಗೆ ಬಂದಿದೆ. ಸೊ 36 ಇಂಚಿಗೆ ಹಾಕಿದ ಮಣ್ಣು 12 ಇಂಚಿಗೆ ಬಂದು ಸೂಪರ್ ಪ್ರೆಸ್ಸಿಂಗ್ ಅಲ್ಲಿ ಈಗ ರೆಡಿ ಆಗಿದೆ ನೋಡಿ. ಇನ್ನು ಆಫ್ಟರ್ ದ ಪ್ರೊಸೆಸ್ ಏನಂತ ಅವರೇ ಹೇಳ್ಕೊಡ್ತಾರೆ. ಪ್ರಾಡಕ್ಟ್ ಆದ್ಮೇಲೆ ಒಂದಿನ ನಾವು ಫ್ಯಾಕ್ಟ್ರಿ ಒಳಗಡೆ ಇಡ್ತೀವಿ ಕಲ್ಲನ್ನ. ಇದನ್ನು ತಗೊಂಡೋಗಿ ಮಾರನೇ ದಿನ ನಾವು ಹೊರಗಡೆ ಇಡ್ತೀವಿ. ಹೊರಗಡೆ ಇಟ್ಟಾದ್ಮೇಲೆ ನಮಗೆ 15 ಡೇಸ್ ಬೇಕು. ಒಂದು 3 to 4 ಡೇಸ್ ನಾವು ಇದಕ್ಕೆ ನೀರು ಹೊಡಿಬೇಕು. ನೀರು ಹೊಡೆದಾದ್ಮೇಲೆ ನಾವು ಕ್ಯೂರಿಂಗ್ ಇಡ್ತೀವಿ ಹೊರಗಡೆ. ಒಂದು 15 ಡೇಸ್ ಆದ್ಮೇಲೆ ನಾವು ಡೆಲಿವರಿ ಕೊಡ್ಬೋದು. ಒಂದು 20 ಇಂದ 22 kg ತರ ಬರುತ್ತೆ ಇದು. ಇವಾಗ ನಾವು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಡ್ರೈ ಆದ್ರೆ 20 kg ಬರುತ್ತೆ. 20-21 ಅಷ್ಟೇ ಬರೋದು, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಇವಾಗ ನಿಮ್ಗೆ ಗ್ಯಾರಂಟಿ ವಾರಂಟಿ ಏನಾದ್ರು ಕೊಡ್ಬೋದಾ? ಗ್ಯಾರಂಟಿ ಅಂದ್ರೆ ಮಾಮೂಲು ರೆಡ್ ಸ್ಟೋನ್ ಗೆ ಯಾವ ತರ ಗ್ಯಾರಂಟಿ, ಲೈಫ್ ಲಾಂಗ್ ಅಂತಾನೆ ಹೇಳ್ಬಹುದು. ನಾವು ಇವಾಗ ಇಬ್ಬರೇ ಮಾಲೀಕರು ನೋಡ್ಕೊಳ್ಳಿ. ಸೊ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ ಕೊಡ್ತೀನಿ, ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು. ಏನ್ ಬೇಕಾದ್ರೂ ಏನಾದ್ರೂ ಡೌಟ್ ಇದ್ರೆ ಅವ್ರ ಹತ್ರ ಕೇಳಬಹುದು. ಇದೇ ಕಲ್ಲು ನಾವು ನಮ್ಮ ಹತ್ರ JCB ಇದೆ, ಟಿಪ್ಪರ್ ಇದೆ. ಇವಾಗ ನೀವು ಈ ಕಲ್ಲೇ ತಕೊಂಡು ಹೋಗ್ಬೇಕಂತ ಇಲ್ಲ. ಯಾಕಂದ್ರೆ ಇವಾಗ ನೀವು ಓಳೋ ಬ್ರಿಕ್ಸ್ ಅಲ್ಲಿ ಇಲ್ಲ ಅಂದ್ರೆ ರೆಡ್ ಸ್ಟೋನ್ ನೀವು ಕಲ್ಲು ಕಟ್ಟುದಾದ್ರೆ, ಮನೆ ಕಟ್ಟುದಾದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲಾ ಮೆಟೀರಿಯಲ್ಸ್ ನಾವು ಇಳಿಸ್ಕೊಡ್ತೀವಿ. ಇವಾಗ ಬೋಲ್ಡರ್ಸ್, ಜೆಲ್ಲಿ, ಎಂಸಾಂಡು, ಮರಳು, ಆತರ ಡಸ್ಟ್ ಯಾವ್ದು ಬೇಕು ನಾವು ಇಳಿಸ್ಕೊಡ್ತೀವಿ. ಸೊ ಇದೊಂದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಅತಿ ಉತ್ತಮ ಗುಣಮಟ್ಟದ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಪ್ರಾಡಕ್ಟ್ ಕೂಡ ನಾವು ಈಗ ಟೆಸ್ಟ್ ಮಾಡಿದಾಗ ಎಲ್ಲ ಚೆನ್ನಾಗಿದೆ. ನೀವು ಮನೆ ಕಟ್ಟಬೇಕಾದ್ರೂ ಒಂದು ಪ್ರಾಡಕ್ಟ್ ನೀವು ಯೂಸ್ ಮಾಡಿ ನೋಡಿ. ಸೊ ನಮ್ಮ ಈ ವೆದರಿಗೆಲ್ಲ ಈ ಪ್ರಾಡಕ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಎಲ್ರಿಗೂ ಬೈ ಬಾಯ್.